ಕಂಗ್ರ್ಯಾಚುಲೇಷನ್ಸ್ ಮದನ್. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಎಲ್ರಿಗೂ ಬಂದಿದ್ದಕ್ಕೆ, ಎಸ್ಪೆಷಲಿ ಮೀಡಿಯಾ ಪೀಪಲ್ ಇರ್ಬೋದು ಅಥವಾ ಎಲ್ಲ ಆಡಿಯನ್ಸ್ಗೂ ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಆಫ್ ಆಲ್ ನಮ್ಮ ಟೀಮಲ್ಲೇ ನಿತಿನ್ ಶೆಟ್ಟಿ ಅಂತ ರೈಟ್ರು ಇವರು, ಆಮೇಲೆ ಹೀರೋಯಿನ್ ಅರ್ಜುನ್ ಸದಾಶಿವ್ ಡೈರೆಕ್ಟರ್, ಮಾಸ್ಟರ್ ಹೆಡ್ ಕ್ಯಾರೆಕ್ಟರ್, ಸ್ವಾಮಿ ಮಾಳವಿಕಾ ಹೆಡ್ ಕ್ಯಾರೆಕ್ಟರ್, ದರ್ಶನ್ ಜೆಕೆ ಯಾರ್ಯಾರೆಲ್ಲರೂ ಬಂದಿದೆ ಎಲ್ಲರಿಗೂ ತುಂಬ ಖುಷಿ ಆಗ್ತಿದೆ. ಸಂಡೇ ಅಂದರೆ ನಿಮಗೆ ಏನೋ ಬೇರೆ ಬೇರೆ ಪ್ಲಾನ್ಸ್ ವೀಕೆಂಡ್ ಇದ್ರ ಮಧ್ಯೆನೂ ಬಿಡು ಮಾಡಿಕೊಂಡು ಈ ಬಂದು ನಮ್ಮ ಚಿತ್ರ ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ. ಎಸ್ಪೆಷಲಿ ಮುಖ್ಯವಾಗಿ ಇವತ್ತು ಎಷ್ಟರ್ ನಟನೆ ಮಾಡಿರುವಂಥ ಮೊದಲ ಸಲ ಅಂತ ಒಂದು ಹಿಟ್ ಮೂವಿ ಕೊಟ್ಟಿರೋ ಆ ಡೈರೆಕ್ಟರ್ ಪುರುಷೋತ್ತಮ್ ಸರ್ ಅವರಿಗೆ ಬಂದಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್. ನಮ್ಮ ಪ್ರತಿ ಈಗ ಮಾಡಿರೋ ಎಲ್ಲ ಸಿನಿಮಾಗಳಿಗೂ ನಿಮ್ಮ ಸಪೋರ್ಟ್ ಇದ್ದೇ ಇತ್ತು, ಇದಕ್ಕೂ ಬಂದಿರೋದು ನನ್ಗೆ ತುಂಬಾನೇ ಖುಷಿ ಆಯಿತು. ನಿನ್ನೆ ಕಾಲ್ ಮಾಡಿದಾಗಲೂ ಒಂದೇ ಮಾತಲ್ಲಿ ಬರ್ತೀನಿ ಅಂತ ಅಂದ್ರಿ, ಅದು ತುಂಬಾನೇ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಸಿನಿಮಾದವರೇ ಆದ ಅನಿರುದ್ಧ ಬ್ರೋ ತುಂಬ ಖುಷಿ ಆಯಿತು. ಈಗಾಗಲೇ ತುಂಬ ಶಾರ್ಟ್ ಫಿಲಿಮ್ಸ್ ಎಲ್ಲ ಮಾಡಿ ಕೆಲವೊಂದು ಶಾರ್ಟ್ ಫಿಲಿಮ್ ನಾವು ನಿಮ್ಮ ಶಾರ್ಟ್ ಫಿಲಿಮ್ ನೋಡಿ ತುಂಬ ಇನ್ಸ್ಪೈರ್ ಆಗಿದ್ವಿ. ಅದಾದ್ಮೇಲೆ ದೊಡ್ಡ ದೊಡ್ಡ ಸಿನಿಮಾಗಳು ಸಿಕ್ತು. ಧನಂಜಯ್ ಸರ್ ಜೊತೆ ಮಾಡಿದ್ದೀರಾ, ಇನ್ನು ಸುದೀಪ್ ಸರ್ ಜೊತೆ ಮಾಡಿದ್ದೀರಾ. ಇದೆಲ್ಲ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ನೀವು ಬಂದಾಗ ನಿಜ ಪರ್ಸನಲ್ ಆಗಿ ಮಗ ಅಂತೆಲ್ಲ ಮಾತಾಡ್ಬೋದು, ಬಟ್ ನೀವು ಬಂದು ಎಂಟ್ರಿ ಕೊಟ್ಟಾಗ ನಂಗೆ ತುಂಬ ಸೆಲೆಬ್ರಿಟಿ ಫೀಲ್ ಆಗೋಯ್ತು. ಆ್ಯಂಡ್ ಅನಿರುದ್ಧ ಅವರು ತುಂಬ ಒಳ್ಳೊಳ್ಳೆ ಶಾರ್ಟ್ ಫಿಲಿಮ್ಸ್ ಎಲ್ಲ ಮಾಡಿ ಇಂದ ಈಗ ಒಂದು ತೆಲುಗು ದೊಡ್ಡ ಮೂವಿ ಎಲ್ಲ ಸಿಕ್ಕಿ ಅವರಿಗೆ ಶೂಟಿಂಗ್ ನಡೀತಿದೆ. ಅವರು ಬಂದಿರೋದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ತುಂಬ ಲಕ್ಷಾಂತರ ಜನ ಫಾಲೋವರ್ಸ್ನ ಹೊಂದ್ಕೊಂಡು ತಂದೆಯಾದ ಯೂನಿಕ್ ಕಂಟೆಂಟ್ನ ಕೊಟ್ಕೊಂಡು ಮನೋರಂಜನೆ ಮಾಡ್ತಿರೋ ನಮ್ಮ ಮಂಡ್ಯ ಇದ ಯಶವಂತ್ ಶೆಟ್ಟಿ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಟೀಮ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಓಕೆ, ಫಸ್ಟು ನಮ್ಮ ಆರೈಸಕ್ಕೆ ಅಂತ ಬಂದಿರೋ ಸೆಲೆಬ್ರಿಟೀಸ್ನ ಅವ್ರನ್ನ ವೆಲ್ಕಮ್ ಮಾಡಿ ಅವ್ರೊಂದೆರಡು ಮಾತಾಡಲಿ, ಆಮೇಲೆ ನಾವು ಮಾತಾಡ್ತೀವಿ. ಮ್ಯಾಕ್ಸ್ ಚಿತ್ರದ ಪ್ರವೀಣ್ ಅವರು ಬಂದಿದ್ದಾರೆ, ಆಮೇಲೆ ಅಂಜನ್ ನಾಗೇಂದ್ರ ಅವರು, ಆಮೇಲೆ ಮೊದಲ ಸಲ ಪುರುಷೋತ್ತಮ್ ಸರ್, ಅವರೆಲ್ಲ ಸ್ಟೇಜ್ ಮೇಲೆ ಬರ್ಬೇಕಾಗಿ ಕೇಳ್ಕೊತೀವಿ. ಒಳ್ಳೆಯದಾಗಲಿ. ನಿತಿನ್ ಶೆಟ್ಟಿ ತುಂಬ ದಿನದಿಂದ ಪರಿಚಯ. ಚಿಕ್ಕವ್ರು ಮಾಡ್ತಿದ್ದಾರೆ ಅಂದರೆ ದೊಡ್ಡವರು ಕೈ ಅವ್ರು ಮಾಡಬೇಕಾದ್ರೆ ಸ್ಟೇಜ್ ಮೇಲೆ ಮಾತಾಡಿ ಗೊತ್ತಿಲ್ಲ ನಮಗೆ. ಇವಾಗ ಎಲ್ರಿಗೂ ಒಳ್ಳೇದಾಗಲ್ಲ. ಆ್ಯಕ್ಚುಲಿ ಇದು ತುಂಬ ಒಳ್ಳೆಯ ಪ್ರಯತ್ನ. ಇಷ್ಟು ಅಂದರೆ ಟೈಮ್ ಲ್ಯಾಪ್ಸಲ್ಲಿ 30 ಮಿನಿಟ್ಸಲ್ಲಿ ಇಷ್ಟು ಚೆನ್ನಾಗಿರೋ ಸ್ಟೋರಿ ಕೊಟ್ಟಿರೋದು. ವಿಶೇಷ್, ಪ್ರಜ್ಞಾ, ಆಮೇಲೆ ಇದು ಬರೆದಿರೋದು ಯಾರು, ದಿವಿನ್ ಮತ್ತು ಅರ್ಜುನ್. ತುಂಬ ಸಕ್ಕತ್ತಾಗಿ ಎಕ್ಸ್ಟ್ರಾಡಿನರಿ ಆಗಿ ತೆಗೆದಿದ್ದೀರಾ ಮೂವಿನ. ಬಟ್ ಇದರಲ್ಲಿ ಏನು ನನಗೇನು ಅರ್ಥ ಆಯಿತು ಅಂದರೆ, ಲೈಫಲ್ಲಿ ನೀವೊಂದು ಡೈರೆಕ್ಷನಲ್ಲಿ ಹೋಗ್ತಾ ಇರ್ತೀರಾ, ಎಲ್ಲೂ ಡಿಸ್ಟ್ರಾಕ್ಟ್ ಆಗಬೇಡಿ. ನಿಮ್ಮ ಹಾದಿ ಏನಿದೆ ಅದರಲ್ಲಿ ಹೋಗಿ, ಅಲ್ಲೆಲ್ಲ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಅದನ್ನು ದಾಟ್ಕೊಂಡು ಹೋದಾಗ ಮಾತ್ರ ನಮ್ಗೆ ಗುರಿ ತಲುಪಕ್ಕಾಗುತ್ತೆ. ಸೊ ಒಳ್ಳೆ ಪ್ರಯತ್ನ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಟೀಮ್ಗೆ, ಮತ್ತು ಥ್ಯಾಂಕ್ಸ್ ಕರೆಸಿರೋದಕ್ಕೆ. ಮುಂದೆ ಬಂದು ಮಾತಾಡೋದು ಸ್ವಲ್ಪ ಮೊದಲೇ ಹೇಳಿದ್ರೆ ಪ್ರಿಪೇರ್ ಆಗಿ ಬರ್ತಾ ಇದ್ದೆ. ತುಂಬಾ ಖುಷಿ ಆಯ್ತು. ನಾವು ಕೂಡ ಈ ಟೀಮಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡು ಬಂದಿರೋದು. ಸೊ ಈ ತರ ಈ ಕ್ವಾಲಿಟಿ ತುಂಬಾ ಖುಷಿ ಆಯ್ತು. ಅಂಡ್ ಅದಕ್ಕಿಂತ ಜಾಸ್ತಿ ಖುಷಿ ಆಗಿದ್ದು ಥಿಯೇಟರ್ ಅಲ್ಲಿ ಈ ತರ ದೊಡ್ಡ ಸ್ಕ್ರೀನ್ ಅಲ್ಲಿ ಶಾರ್ಟ್ ಫಿಲ್ಮ್ ನೋಡೋಕೆ ಖುಷಿ ಆಗುತ್ತೆ. ಹಂಗೆ ಮಾಧ್ಯಮದವ್ರು ಬಂದಿರೋದು ಕೂಡ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಬರೀ ದೊಡ್ಡ ಸಿನಿಮಾದಲ್ಲಿ ಅಷ್ಟೇ ನಾವು ಮಾಧ್ಯಮದವ್ರನ್ನ ನೋಡ್ಕೊಂಡು ಅಭ್ಯಾಸ ಆಗಿದೆ. ಸಡನ್ ಆಗಿ ನಮ್ಮ ಹುಡುಗರು ಮಾಡಿರೋ ಶಾರ್ಟ್ ಫಿಲ್ಮ್ ದೊಡ್ಡ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ. ಅದನ್ನ ಸಪೋರ್ಟ್ ಮಾಡಕ್ ನೀವೆಲ್ಲ ಬಂದಿರೋದು ತುಂಬಾ ಖುಷಿ ಆಗಿದೆ. ಅದೇ ಕರೆದ ತಕ್ಷಣ ಬಂದಿರೋಂತೆಲ್ಲ ಹೇಳ್ತೀವಿ. RCB ಮ್ಯಾಚ್ ಸಂಜೆ ಹೋದಕ್ಕೆ ಈಗ ಮಧ್ಯಾಹ್ನ ಬಂದೆ. ತುಂಬಾ ಚೆನ್ನಾಗಿ ಮಾಡಿದಾರೆ. ಐ ಥಿಂಕ್ ನಾವು ಮಾತಾಡೋಕ್ಕಿಂತ ಟೀಮ್ ಅವ್ರು ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಿಮ್ಮೆಲ್ಲರೂ ನೋಡಿ ಖುಷಿ ಆಗ್ತದೆ, ಎಷ್ಟು ಜನ ಬಂದು ವಿಶೇಷ ಏನೋ ಒಂದು ಪ್ರಯತ್ನ ಮಾಡಿದ್ದಕ್ಕೆ ಎಲ್ಲರೂ. ಅಂದ್ರೆ ಮೊದಲಿಗೆ ನಮ್ಮವ್ರು ನಮ್ಮ ಜೊತೆ ನಿಂತರೆ
ಪ್ರಯತ್ನಗಳಿಗೆ ಇನ್ನೊಂದಷ್ಟು ರೆಕ್ಕೆ ಪುಕ್ಕಗಳು ಸಿಕ್ಕಿ ಅದನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಥರದೊಂದು ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಮೊದಲಿಗೆ ನೀವು ಇಂಡಸ್ಟ್ರಿ ಒಳಗಡೆ ಗಳಿಸಿರೋ ಒಂದಷ್ಟು ವಿಶ್ವಾಸಗಳು ಇವತ್ತು ನಿಮ್ಮ ಪ್ರಯತ್ನ ನೋಡೋದಕ್ಕೆ ಬಂದಿರೋದು ಖುಷಿ ಆಗ್ತಾ ಇದೆ. ಜೊತೆಗೆ ಈ ತಂಡ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀರಾ. ನಾವು ಸಿನಿಮಾ ಮಾಡೋ ಪ್ರಯತ್ನಕ್ಕೆ ಇದೆಲ್ಲ ಒಂದು ಚಿಕ್ಕ ಸಾಕ್ಷಿಗಳು. ಅದನ್ನ ಫಸ್ಟಿಗೆ ಅವರು ಥಿಯೇಟರ್ ಶೋ ಮಾಡ್ತಿರೋದು ತುಂಬಾ ಒಳ್ಳೆ ಪ್ರಯತ್ನ ಅದು. ಯಾಕೆಂದ್ರೆ ಚಿಕ್ಕ ಪ್ರಯತ್ನ ನಾವು ಅದನ್ನ ದೊಡ್ಡ ಪ್ರಯತ್ನವಾಗಿ ಕನ್ವರ್ಟ್ ಆಗೋದಕ್ಕೆ ಈ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಅದು ಈಗ ದೊಡ್ಡ ಪರದೆ ಮೇಲೆ ಮ್ಯೂಸಿಕ್ನವ್ರು ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೋ ಅದನ್ನ ಅಂದ್ರೆ ಒಂದೊಂದು ಮಿಕ್ಸಿಂಗ್ ಆಗಿರ್ಬೋದು ಅಥವಾ ಒಂದೊಂದು ಎಫೆಕ್ಟ್ಸ್ ಆಗಿರ್ಬೋದು, ಅದು ಆ ಥಿಯೇಟರ್ ಕೇಳೋದಕ್ಕೆ ಅವ್ರು ತುಂಬಾ ಪ್ರಯತ್ನಗಳು ಮಾಡಿರ್ತಾರೆ. ಬಟ್ ಯಾವುದೋ ಒಂದು ಚಿಕ್ಕ ಪರದೆ ಮೇಲೆ ನೋಡಿದಾಗ ಸೌಂಡಿಂಗ್ ಕರೆಕ್ಟ್ ಆಗಿರಲ್ಲ, ಏನೂ ಇರಲ್ಲ, ಅವ್ರ ಪ್ರಯತ್ನಗಳು ನಮಗೆ ರೀಚೇ ಆಗಲ್ಲ. ಸೊ ಇವತ್ತು ಒಂದು ಒಳ್ಳೆ ಫೀಲ್ ಸಿಕ್ತು. ಮ್ಯೂಸಿಕ್ ಆಗಿರ್ಬೋದು ಆ್ಯಂಡ್ ಕ್ಯಾಮ್ರಾಮನ್ ಅವರು ವರ್ಕ್ ಆಗಿರ್ಬೋದು. ದೊಡ್ಡ ಪರದೆ ಮೇಲೆ ನೋಡುವಾಗಂತೂ ತುಂಬ ಕಡಲ ಹಾದಿಯಲ್ಲಿ ಹೇಗೆ ಒಂದು ಸಲೀಸಾಗಿತ್ತು ಇಡೀ ಸಿನಿಮಾ, ನಮ್ಮನ್ನು ಅಷ್ಟು ಸಲೀಸಾಗಿ ಕರ್ಕೊಂಡೋಯ್ತು. ಎಲ್ಲರೂ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ರೈಟಿಂಗ್ ಅಂತೂ ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗಿದೆ. ನಮ್ಮಲ್ಲಿ ಬರವಣಿಗೆ ತುಂಬ ಚೆನ್ನಾಗಾದರೆ ಸಿನಿಮಾಗಳು ನೋಡುವಾಗ ಅಷ್ಟೇ ಮಜಾ ಕೊಡುತ್ತೆ. ರೈಟರ್ಸ್ಗಳು ಸ್ವಲ್ಪ ಕೊರತೆ ಕಮ್ಮಿ ಇದೆ. ಬಟ್ ಈಗ ಇವನ್ನೆಲ್ಲ ನೋಡ್ತಾ ಇದ್ರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಪೆನ್ನು ಗಟ್ಟಿಯಾಗಿ ಹಿಡಿತಿದ್ದಾರೆ ಎಲ್ಲರೂ ಅಂತ. ಸೊ ಇನ್ನೂ ಗಟ್ಟಿಯಾಗಿ ಹಿಡೀರಿ ಸರ್ ಪೆನ್ನ. ಚೆನ್ನಾಗಾಗಿದೆ ರೈಟಿಂಗ್ ವರ್ಕ್, ಅದಕ್ಕೆ ಸ್ಕ್ರೀನ್ ಮೇಲೆ ಇಷ್ಟು ಅದ್ಭುತವಾಗಿ ಸಿನಿಮಾ ಮೂಡಿರೋದು. ಇನ್ನು ವಿಶೇಷವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಮೋಷನ್ಸ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಸೊ ಇಡೀ ತಂಡಕ್ಕೆ ಹ್ಞೂ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಅವ್ರ ಪ್ರಯತ್ನಗಳನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ದೊಡ್ಡ ಸಿನಿಮಾ ಆಗಲಿ ಈ ತಂಡ, ಇನ್ನು ನೀವು ಡೈರೆಕ್ಟ್ರೆ ನಿಮ್ಮ ಕಡೆಯಿಂದ ಒಂದು ದೊಡ್ಡ ಸಿನಿಮಾ ಬರಲಿ. ಇದೇ ಥರ ವಿಕ್ಟ್ರಿ ಸಿನಿಮಾದಲ್ಲೇ ಆ ಸಿನಿಮಾ ಶೋ ಆಗಲಿ. ಸೊ ಅವಾಗಲೂ ಬಂದು ನಾವೆಲ್ಲ ನೋಡಿ ಚಪ್ಪಾಳೆ ಹೊಡಿಯೋಣ. ಥ್ಯಾಂಕ್ ಯು ಎಲ್ಲರಿಗೂ ಆಲ್ ದ ಬೆಸ್ಟ್. ನಮಸ್ಕಾರ ಎಲ್ರಿಗೂ. ಭಾಳ ಖುಷಿ ಆಗುತ್ತಪ್ಪ, ಏಕೆಂದರೆ ಯಾರು ಇವರೆಲ್ಲ ದೂರದವರೆಲ್ಲ ಹೇಳ್ತು ಅಂದರೆ ಮುಖ ನೋಡ್ತೀವಿ ಇವ್ರದ್ದು. ರಿಚರ್ಡ್ ಆಗಲಿ ಇವರಾಗಲಿ ಎಲ್ಲರೂ ನಾವು ಆ್ಯಕ್ಚುಲಿ ರಿಚರ್ಡ್ ಒಂದು ಮನೇಲಿ ರಿಚರ್ಡ್ ಇದ್ದಿದ್ದ ಮನೇಲೆ ನಾವು ಎಡಿಟ್ ಮಾಡ್ತಿದ್ವಿ ಮೂವಿನ. ಯೂಶ್ವಲಿ ಅಲ್ಲಿಗೆ ಹೋಗ್ತಾ ಇರೋವೆ ಎಡಿಟ್ ಮಾಡ್ತಾರವರು. ಇನ್ಸ್ಪೈರ್ ಆಗುತ್ತೆ, ಯಾಕೆಂದರೆ ಇವ್ರು ಯಾರು ಬೇರೆ ದೂರದವರಲ್ಲ, ಎಲ್ಲ ನಮ್ಮ ಸುತ್ತಮುತ್ತ ಇರೋರೆ. ಆ್ಯಂಡ್ ಈಗ ನಮ್ಮ ಫ್ರೆಂಡ್ಸ್ಗಳು ಯಾರು ಬಂದಿದ್ದಾರೆ ಅವರು ಕೂಡ ಅಲ್ಲಿ ಕೂತಿರೋ ಒಂದು ದಿವಸ ಇಲ್ಲಿಗೆ ಬರ್ತಾರೆ. ಸೊ ಇದೊಂದು ಮುಂದೆ ಮಾಡೋ ದೊಡ್ಡ ಕೆಲಸಕ್ಕೆ ಇದೊಂದು ಆದಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ. ಒಂದು ಹೋಲ್ ಕೇಕಲ್ಲಿ ಒಂದು ಪೀಸ್ ಕೇಕ್ ಎತ್ತಿದ್ರೆ ಒಂದು ಸಿನಿಮಾದಲ್ಲಿ ಹೆಂಗೆ ಅನ್ಸುತ್ತೋ ಆ ಥರ ಫೀಲ್ ಆಯಿತು. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಇನ್ವೈಟ್ ಮಾಡಿದ್ದಕ್ಕೆ. ತುಂಬ ಸಂಡೇ ಮ್ಯಾಚ್ ಇದ್ರೂ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟಿಗೆ ಮಧ್ಯಾಹ್ನ ತುಂಬ ಚೆನ್ನಾಗಿತ್ತು. ಶಾರ್ಟ್ ಫಿಲ್ಮ್ ಒಂದು ಒಳ್ಳೆ ಫೀಲ್ ಗುಡ್ ಮೂವಿ ಇತ್ತು. ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ. ಒಂದು ಶಾರ್ಟ್ ಫಿಲ್ಮ್ನ ಕೂಡ ನಾವು ಸಪೋರ್ಟ್ ಮಾಡಬೇಕಂತ ತೋರಿಸ್ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಟು ದ ಕಂಪ್ಲೀಟ್ ಟೀಮ್. ವಿಕ್ಟ್ರಿ ಸಿನಿಮಾಲ್ಲಿ ವಿಕ್ಟ್ರಿ ಪಡ್ತೀರಾ, ಕಾಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ. ನಾವು ಈ ಟೀಮಿಂದನೇ ಸ್ಟಾರ್ಟ್ ಮಾಡಿದ್ದು ಶಾರ್ಟ್ ಫಿಲ್ಮ್ಸ್ ಆಗಿ. ಸೊ ಯು ವಿಲ್ ಹ್ಯಾವ್ ವಿಕ್ಟ್ರಿ ಫಾರ್ ಶೋರ್. ಆ್ಯಂಡ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ರಿ, ಗ್ರೇಟ್. ಆ್ಯಂಡ್ ರಿಟರ್ನ್ ಬೈ ಡಿವಿನ್ ತುಂಬ ಚೆನ್ನಾಗಿ ಬರೆದಿದೆಯಾ. ಆ್ಯಂಡ್ ಮಾನ್ಸ್ಟರ್ ಬ್ಯೂಟಿಫುಲ್. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಐ ಆಮ್ ಶ್ಯೂರ್ ಇಟ್ ಮೀನ್ಸ್ ಅ ಲಾಟ್ ಟು ದೆಮ್, ಬಿಕಾಸ್ ಒಬ್ಬೊಬ್ಬರು ಸಪೋರ್ಟ್ ಮಾಡಿದ್ರೂ ಒಂಥರ ಇಟ್ ಗಿವ್ಸ್ ಯು ಹೋಪ್ ಟು ವರ್ಕ್ ಮೋರ್, ಟು ವರ್ಕ್ ಬೆಟರ್, ಟು ಡೂ ಬೆಟರ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿದ್ದಕ್ಕೆ. ಆ್ಯಂಡ್ ಗ್ರೇಟ್ ಶೋ ಗೈಸ್, ಕಾಂಗ್ರ್ಯಾಚುಲೇಷನ್ಸ್. ಫಸ್ಟ್ಲಿ ಐ ವಾಂಟ್ ಟು ಮೆನ್ಷನ್ ಸತ್ಯ ರಾಧಾಕೃಷ್ಣನ್, ಮ್ಯೂಸಿಕ್ ಡೈರೆಕ್ಟರ್. ಬಂದಿಲ್ಲ ಅನ್ಸತ್ತಲ್ಲ ಈ ಪ್ರಾಜೆಕ್ಟಲ್ಲಿ. ಐ ಮೀನ್ ನೋಡಿದ್ದೇನು ಸಿನಿಮಾ, ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ. ಈಗ ಮ್ಯೂಸಿಕ್ ಡೈರೆಕ್ಟರ್ ಅದನ್ನೇ ಮತ್ತೆ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ, ಬಟ್ ಮ್ಯೂಸಿಕ್ ಇಸ್ ಫೆಂಟಾಸ್ಟಿಕ್. ಆ್ಯಂಡ್ ಇಷ್ಟೇನು ನಾವು ಸ್ಪೀಕರ್ಸ್ ಕೇಳ್ತಾ ಇದ್ದೀವಿ, ಈ ಸ್ಪೀಕರ್ಸಲ್ಲಿ ಅಷ್ಟು ನಮಗೆ ನಮ್ಮ ಕಿವಿಗೆ ಬಂದದು ರೀಚ್ ಆಗಿ ನಮ್ಗೆ ಅದು ಫೀಲ್ ಕೊಡ್ತಿರೋದು ಮ್ಯೂಸಿಕ್ಕಿಂದ. ಆ್ಯಂಡ್ ಆಲ್ಸೋ ಸೌಂಡ್ ಎಫೆಕ್ಟ್ಸ್ ಯಾರು ಶಂಕರ್ ಸರ್, ಅವ್ರಿಗೂ ಅಪ್ರಿಷಿಯೇಟ್ ಮಾಡಲೇಬೇಕು. ತುಂಬ ಲೈವ್ಲಿ ಆಗಿ ಬುಲೆಟ್ ಸೌಂಡು ಮತ್ತು ಪ್ರತಿಯೊಂದು ನೀವು ಕಾರ್ ಹಿಂದ್ಗಡೆ ಯಾವುದೋ ಒಂದು ಬ್ಲರ್ ಸೀನಲ್ಲಿ ಬೈಕು ಮತ್ತು ಕಾರ್ ಪಾಸ್ ಆಗ್ತಿರುತ್ತೆ. ಸೊ ಅಷ್ಟು ಲೈವ್ಲಿಯಾಗಿ ಅದನ್ನ ಇದು ಮಾಡಿದ್ದಾರೆ. ಅವ್ರಿಬ್ಬರನ್ನ ಮೆನ್ಷನ್ ಮಾಡಬೇಕು. ಆ್ಯಂಡ್ ಡಿವಿನ್ ಬ್ರೋ, ನಿಮ್ಮ ರೈಟಿಂಗ್ ಡೈಲಾಗ್ಸ್ಗಳು ತುಂಬ ಇಷ್ಟ ಆಯಿತು. ಮಾನ್ಸ್ಟರ್ ಬ್ರೋ, ನಿಮ್ಮಂತೂ ಫ್ಯಾನ್ ನಾನು. ಆ್ಯಂಡ್ ರಿಚರ್ಡ್ ಡ್ಯಾನಿಯಲ್, ನನ್ನ ತಮ್ಮ, ಸೀರಿಯಸ್ಲಿ. ಆ್ಯಂಡ್ ತಮ್ಮ ಮಾತಾಡ ಐ ಆಮ್ ಎ ವೆರಿ ಬಿಗ್ ಫ್ಯಾನ್ ಆಫ್ ಹಿಮ್.
ಸೂಪರ್ ವರ್ಕ್. ಇದು ವೆರಿ ವಿಶ್ವಲ್ ಅಲ್ಲ, ಇಟ್ ವಾಸ್ ವಿಶ್ವಲ್ ಟ್ರೀಟ್ಮೆಂಟ್, ಪೇಂಟಿಂಗ್ ಥರ ಆಯಿತು. ಮೇ ಬಿ ನಾನು ಹಗ್ ಮಾಡಿದಾಗ ಅದೇ ಹೇಳಿದೆ, ಇಟ್ ವಾಸ್ ನಾಟ್ DOP ವರ್ಕ್ ಮಾಡೋಕ್ಕೆ ಹೇಳಿದ್ರೆ ಪೇಂಟಿಂಗ್ ಮಾಡಿದ್ದಾರೆ ಫ್ರೇಮಲ್ಲಿ ಇವರು. ರಿಯಲಿ ಗುಡ್ ವರ್ಕ್ ಆ್ಯಂಡ್ ಸೂಪರ್. ಎಲ್ಲರಿಗೂ ಈ ಥರ ಇದೇ ಟೀಮ್ ಒಂದು ದೊಡ್ಡ ಸಿನಿಮಾಗೆ ಬರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಲ್ಲರೂ ಆ್ಯಕ್ಟಿಂಗ್ ಮಾಡಿರೋ ಎಲ್ಲರೂ, ಎಸ್ಪೆಷಲಿ ನಿಮ್ಮದು ಚಿಕ್ಕ ಕ್ಯಾರೆಕ್ಟರ್ ಆದರೂ JK ಕ್ಯಾರೆಕ್ಟರ್ ಆದರೂ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ಬಟ್ ಈ ಹಿಂದೆ ಈ ರೈಟಿಂಗ್ ಅಂತೂ ನಮ್ಮದು ಹಳೆ ಯಾವುದೇ ಪ್ರಾಜೆಕ್ಟ್ ಆಗಲಿ ಇಲ್ಲಿ ತನಕ ಇದು ನಮ್ಮದು 4ನೇ ಶಾರ್ಟ್ ಫಿಲಿಮ್ ಇರ್ಬೋದು. ಪ್ರತಿ ಒಂದು ಶಾರ್ಟ್ ಫಿಲಿಮ್ಗೂ ರೈಟಿಂಗ್ ಡೈಲಾಗ್ ಅಂತ ಬಂದರೆ ದಿವಿನ್ ಶೆಟ್ಟಿನೇ ಬರೆದಿರೋದು. ಆದರೆ ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿತಾರೆ. ಅವನ ಕಡೆಯಿಂದ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಾಯ್ ಎವ್ರಿ ಒನ್. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ನಮ್ಮ ಫ್ಯಾಮಿಲಿ ಬಂದಿದ್ದಾರೆ, ಫ್ರೆಂಡ್ಸ್ ಬಂದಿದ್ದಾರೆ, ತುಂಬ ಫಿಲಮ್ ಟೀಮ್ಸ್ ಬಂದಿದ್ದಾರೆ. ಇಲ್ಲಿ ಯಶವಂತ್ ಅವ್ರು ಬಂದಿದ್ದರು, ಪ್ರಿನ್ಸ್ ಬ್ರೋ ಬಂದಿದ್ದರು, ಇನ್ನು ಶಶಾಂಕ್ ಬಂದಿದ್ದಾರೆ, ಸಂದೀಪ್, ಎಲ್ಲರ ಹೆಸರು ಹೇಳ್ತಾ ಹೋಗ್ತಾ ಇರ್ಬೋದು. ಸೊ ನನ್ನ ವರ್ಕ್ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ರು. ಬಟ್ ಅದ್ರ ಹಿಂದೆ ಅದನ್ನು ಪಾಪ್ ಮಾಡಿ ನಿಮ್ಗೆ ತೋರಿಸ್ತಿರೋದೇ ಬಂದು ಆ ಮೂವಿದು ಕಲರ್ ಗ್ರೇಡಿಂಗ್. ಅದು ಮಾಡಿರೋರು ಬಂದ್ಬಿಟ್ಟು ಅಂಕಿತ್ ಚೌಧರಿ ಅಂತ. ಸೊ ಈಸ್ ಆಲ್ಸೋ ಒನ್ ಆಫ್ ದ DOP. ಅವ್ರಿಗೆ ತಂದಿಲ್ಲ, ಸ್ವಲ್ಪ ಶೂಟ್ ಇದೆ ಅಂತ. ಸೊ ಅವರ ಒಂದು ಹೆಲ್ಪಿಂದನೇ ಆ ಕಲರ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಬಂದಿದ್ದು. ಸೊ ನೀವೇನು ನೋಡಿದ್ರಲ್ಲ ಈ ಮೂವಿ ಫುಲ್ ಕಂಪ್ಲೀಟ್ ಟೆಕ್ನಿಷಿಯನ್ಸ್ ಯಾರಿಲ್ಲ ಇದಕ್ಕೆ. ನಾನು DOP, ಡೈರೆಕ್ಟರ್ ಆ್ಯಂಡ್ ರೈಟರ್ 3 ಜನನೇ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮಾಡಿರೋದು, ಲೈಟಿಂಗ್ ಮಾಡಿರೋದು. ಒಬ್ಬರು ಅಸಿಸ್ಟೆಂಟ್ಸ್ ಯಾರೂ ಇಲ್ಲ. ಅದು ಬಿಟ್ಟರೆ ನಮಗೆ ಸ್ಕ್ರೀನಲ್ಲಿ ಪರ್ಫಾರ್ಮ್ ಮಾಡ್ತಿರೋರಿಗೆ ಆರ್ಟಿಸ್ಟ್ ಲೈಕ್ ವಿಶೇಷ್ ಆಗಿರ್ಬೋದು, ಪ್ರಜ್ಞಾ ಆಗಿರ್ಬೋದು, ಇನ್ನೂ ಬೇರೆ ಯಾರಾದರೂ ಇರ್ಬೋದು. ಸೊ ಅವರೆಲ್ಲ ಪರ್ಫಾರ್ಮ್ ಮಾಡ್ತಾಯಿದ್ರು. ಲೈಕ್ ಇವ್ರು ಟೇಕ್ ಇಡುವಾಗ ಅವ್ರು ಬಂದ್ಬಿಟ್ಟು ನಮ್ಗೆ ಲೈಟಿಂಗ್ ಮಾಡ್ತಿದ್ರು, ಆ ಥರ ಎಲ್ಲ ತುಂಬ ಹೆಲ್ಪ್ ಮಾಡ್ತಿದ್ರು. ಸೊ ಓವರಾಲ್ 90% ಫಿಲಮ್ ನಾವು 3 ಜನ ಕ್ಯಾರಿ ಮಾಡಿಕೊಂಡು, ಇವರು ಆಫ್ ಕ್ಯಾಮ್ರಾ ನಾವು ಬೇರೆಯವ್ರ ಸೀನ್ ತೆಗಿವಾಗಲ್ಲ ಇವರು ನಮ್ಗೆ ಬಂದ್ಬಿಟ್ಟು ಲೈಟಿಂಗ್ ಇದು ಮಾಡೋದು, ಲೆನ್ಸ್ ಚೇಂಜ್ ಮಾಡ್ಕೊಡೋದಕ್ಕಿರಲಿ, ಕ್ಯಾಮ್ರಾ ಬ್ಯಾಕ್ ಕ್ಯಾರಿ ಮಾಡೋದು. ಆ ಬೀಚ್ ಶಾಟ್ ಎಲ್ಲ ನೋಡಿರ್ಬೋದು, ಒಂದು ಕ್ಯಾಮ್ರಾ ರೊಟೇಟ್ ಆಗ್ತಿರುತ್ತಲ್ಲ, ಅಲ್ಲೇ ಪ್ರಾಬಬ್ಲಿ ಲೈಕ್ ಒಂದು 50 ಡೆತ್ ಆಗಿದೆ ಆ ಜಾಗದಲ್ಲಿ. ಸೊ ಆ ಜಾಗದಲ್ಲಿ ಪರ್ಮಿಷನ್ ತೊಗೊಂಡು ನಾವು ಹೋಗಿ ಶೂಟ್ ಮಾಡಿದ್ವಿ. ಸ್ಲಿಪ್ ಆದರೆ ಹೀರೋಯಿನ್ ಇಬ್ಬರು ಹೋಗಿ ಜರ್ಮನಿಗೆ ಹೋಗ್ತಿದ್ರು, ಇವರು ಅರೇಬಿಯನ್ ಸೀಲ್ ಮುಳುಗ್ತಾಯಿದ್ರು. ಸೊ ಥ್ಯಾಂಕ್ ಯು ಎವ್ರಿ ಒನ್. ಎಲ್ರಿಗೂ ನಮಸ್ಕಾರ. ಮೂವಿ ಚೆನ್ನಾಗಿದೆ. ಮಕ್ಕಳು, ನಮ್ಮ ಸ್ನೇಹಿತರ ಮಕ್ಕಳೆಲ್ಲ ಏನೆಲ್ಲ ಮಾಡ್ತಾರೆ ಅಂತ ಕಣ್ಣಲ್ಲಿ ನೋಡಿದಾಗಲೇ ಗೊತ್ತಾಗ್ತಾ ಇರೋದು. ಬಂದಿರೋರಿಗೆಲ್ಲ ತುಂಬ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ತುಂಬ ಖುಷಿ ಆಗ್ತಿದೆ ಎಲ್ಲರನ್ನೂ ನೋಡಿ. ಈ ಟೀಮ್ ಜೊತೆ ನಾನು ಆಲ್ರೆಡಿ 2 ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಸ್ ಆಲ್ವೇಸ್ ಗ್ರೇಟ್. ಲೈಕ್ ಯಾವಾಗಲೂ ಅಷ್ಟೇ ಫುಲ್ ಮಸ್ತಿ ಆ್ಯಂಡ್ ಯಾವತ್ತೂ ಹಂಗೆ ಮಾಡಿಬಿಡಿ ಹಿಂಗೆ ಮಾಡಿಬಿಡಿ, ಯಾವಾಗಲೂ ಕಂಫರ್ಟೇಬಲ್ ಆಗಿ ನನ್ನ ಯಾವಾಗಲೂ ಎಲ್ಲ 3 ಪ್ರಾಜೆಕ್ಟ್ಸಲ್ಲೂ ನೋಡ್ಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನಮ್ಮ ಒಂದು ಸಣ್ಣ ಪ್ರಯತ್ನ ಎಲ್ಲರೂ ಅಷ್ಟೇ, ಟೀಮಲ್ಲಿರೋರು ಎಲ್ಲರಿಗೂ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಹೆಸರು ಮಾಡಬೇಕು ಅಂತ ಇದೊಂದು ಸಣ್ಣ ಪ್ರಯತ್ನ ಪಟ್ಟಿದ್ದೀವಿ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಇವ್ರನ್ನ ಮತ್ತೆ ಆ್ಯಕ್ಚುಲಿ ಯೂಶಲಿ ನಾವು ಈ ಥರ ಮೀಡಿಯಾದಲ್ಲಿ ಕೆಲಸ ಮಾಡ್ತಿರ್ತೀವಿ ಅಥವಾ ಈ ಥರ ಸಿನಿಮಾ ಮಾಡ್ತಿರ್ತೀವಿ ಅಂದಾಗ ಯೂಶಲಿ ಅವರು ಜಾಬಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅಷ್ಟು ಲಕ್ಷ ದುಡಿತಾರೆ, ಇಷ್ಟು ಲಕ್ಷ ದುಡಿತಾರೆ, ಏನು ಮಾಡ್ತಾ ಇದೆಯಾ, ಅಲ್ಲೇನು ಮಾಡ್ತಾ ಇದೆಯಾ, ಇಲ್ಲೇನು ಮಾಡ್ತಾ ಇದೆಯಾ, ಏನಾದ್ರು ಮೂವಿ ಅಂತ ಓಡಾಡ್ತಿರ್ತೀಯಾ ಅಂತೇಳಿ ಹೇಳ್ತಾ ಇರ್ತಾರೆ. ಯೂಶಲಿ ಅವ್ರು ಹೇಳೋದು ಒಂದು ಪಾಯಿಂಟ್ ಆಫ್ ವ್ಯೂ ಕರೆಕ್ಟೇ. ಬಟ್ ಈ ಥರ ಪ್ರಯತ್ನಗಳು ನಮ್ಮ ಇಂಡಸ್ಟ್ರಿಲೇ ಮಾಡ್ತಾ ಹೋದಾಗ ಮೇ ಬಿ ಅವ್ರಿಗೂ ಒಂದು ನಂಬಿಕೆ ಬರ್ಬೋದು ಅನಿಸುತ್ತೆ. ಒಂದು ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾಡ್ಯಾನೆ, ಪರವಾಗಿಲ್ಲ. ಸೊ ಈ ಪ್ರಾಜೆಕ್ಟ್ ಸ್ಟಾರ್ಟಿಂಗಿಂದ ಹೇಳಬೇಕಂದ್ರೆ ಐ ಶುಡ್ ಥ್ಯಾಂಕ್ ದಿವಿನ್ ಶೆಟ್ಟಿ. ಸೊ ದಿವಿನ್ ಶೆಟ್ಟಿ ಅವರು ಮುಂಚೆ ನಾವು ಅವರೆಲ್ಲ ದಿವಿನ್ ಶೆಟ್ಟಿ, ಅರ್ಜುನ್ ಇವರೆಲ್ಲ ಮಾನ್ಸ್ಟರ್ ಇರ್ಬೋದು, ಇವರೆಲ್ಲ ಮುಂಚೆನೇ ಮಾಡಿದರು. ಆ್ಯಕ್ಚುಲಿ ಟೀಮ್ಗೆ ನಾನು ಹೊಸಬ ಎಂಟ್ರ್ ಆಗಿದ್ದು. ಸೊ ನನಗೆ ಒಂದು ಈ ಥರ ಶಾರ್ಟ್ ಫಿಲಮ್ ಮಾಡಿ ಇದು ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್ ಈ ಟೀಮ್ಗೆ. ರಿಚರ್ಡ್ ಬಗ್ಗೆ ಹೇಳಬೇಕು. ರಿಚರ್ಡ್ ಬಗ್ಗೆ ಲೈಕ್ ಹೇಳಬೇಕು ಅಂದರೆ ಯಾವುದೇ ಯೂಶಲಿ ಕಮರ್ಷಿಯಲ್ ಬಂಡಿದಲ್ಲೇ ನನಗೆ ಅಷ್ಟು ಅಮೌಂಟ್ ಬೇಕು. ನಾವಿಬ್ಬರು ಆ್ಯಕ್ಚುಲಿ ಪೇಮೆಂಟೇ ಮಾತಾಡಿಲ್ಲ, ಒಂದು ಮೂವಿ ಚೆನ್ನಾಗಿ ಆಗಲಿ ಅನ್ನೋ ಒಂದು ಸಕ್ಸಸ್ಗೋಸ್ಕರ ಮಾಡಿದ್ದು. ಆ್ಯಕ್ಚುಲಿ ರಿಚರ್ಡ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್. ಅರ್ಜುನ್ ಇರ್ಬೋದು, ಪ್ರತಿ ಈ ಮೂವಿಲೇ ಪ್ರತಿಯೊಂದು ಹಂತವಾಗಿ ಎಲ್ಲ ವರ್ಕು ನನ್ನ ಜೊತೆಲೇ ಇದ್ದು ಎಲ್ಲ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾನೆ. ಸೊ ಇವ್ರಿಗೂ ಥ್ಯಾಂಕ್ಸ್. ಪ್ರಜ್ಞಾ ಪ್ರತಿ ಮೂವಿಲೇ ಯೂಶಲಿ ಮಂಗಳೂರು ಶೆಡ್ಯೂಲು ಆ ಥರ ಔಟ್ ಆಫ್ ಲೊಕೇಶನ್, ಅವರಿರೋ ಊರು ಬಿಟ್ಟು ಬೇರೆ ಊರಲ್ಲಿ ಲೊಕೇಶನ್ ಅಂದರೆ ಯಾರೂ ಯೂಶಲಿ ಒಪ್ಪಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ ಥರ ಲೊಕೇಶನ್ಸ್ಗೆಲ್ಲ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಇನ್ನೇನಾದರೂ ಯಾರಾದರೂ ಏನೋ ಕೇಳದಿದ್ರೆ ಆ್ಯಂಡ್ ಮ್ಯೂಸಿಷಿಯನ್ ಅವರು ಸತ್ಯಗ್ರಹ ಕೃಷ್ಣ ಅವರು ಏನೋ ಒಂದು ಯಾವುದೋ ಒಂದು ಬೇರೆ ವರ್ಕಲ್ಲಿ ಇರೋದ್ರಿಂದ ಬರೋಕ್ಕಾಗಿಲ್ಲ. ಬಟ್ ಅವ್ರ ಇಂಪ್ಯಾಕ್ಟ್ ತುಂಬಾ ಇದೆ ಈ ಒಂದು ಮೂವಿಲಿ.
ಆ್ಯಕ್ಚುಲಿ ಶಾರ್ಟ್ ಫಿಲಿಮ್ ಅಂತ ಅಂದರೆ ಮ್ಯೂಸಿಕ್ ಲೈವ್ ಹೋಗ್ತೀವಿ ಎಷ್ಟೊಂದು ಸಲ ನಾವೇನೇ ಯಾವುದೋ ಕಾಪಿರೈಟ್ ಇಲ್ಲದೆ ಇರೋದನ್ನ ಹಾಕೊಂಡು ಮಾಡೋದು ಅಥವಾ ಇನ್ನೊಂದು ಏನೇನೋ ಇರುತ್ತೆ. ಬಿಕಾಸ್ ಮ್ಯೂಸಿಷಿಯನ್ ಹತ್ರ ಹೋದರೆ ತುಂಬ ನಮ್ಮ ಶಾರ್ಟ್ ಫಿಲಿಮ್ ಬಜೆಟ್ ಅಂದ್ರೇ ಒಂದೇನೋ ಒಂದು ನಾರ್ಮಲ್ ಆಗಿ ಒಂದು ಬಜೆಟ್ ಇಟ್ಕೊಂಡಿರ್ತೀವಿ. ಬಟ್ ಆ ಬಜೆಟ್ಟಿಗೆ ಆ ಒಂದು ಕಡಿಮೆ ದುಡ್ಡಲ್ಲಿ ಅವರು ದೊಡ್ಡ ಸಿನಿಮಾಗಳನ್ನೂ ತೊಗೊತಾರೆ, ಜೊತೆಗೆ ಶಾರ್ಟ್ ಫಿಲಿಮ್ಸು ತೊಗೊತಾರೆ. ಬಟ್ ಅದೇ ಕ್ವಾಲಿಟಿ ಇಲ್ಲಿ ಮೇಂಟೈನ್ ಮಾಡ್ತಾರೆ. ಸೊ ನಮ್ದು ಎಲ್ಲ ಶಾರ್ಟ್ ಫಿಲಿಮ್ಗೂ ಅವರೇ ಮ್ಯೂಸಿಕ್ ಮಾಡ್ಕೊ ಬರ್ತಿದ್ರು. ಅವ್ರು ಇವತ್ತು ಬಂದಿಲ್ಲ ಇಲ್ಲಿ, ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಕಲರ್ ಗ್ರೇಡಿಂಗ್ ಮಾಡಿರೋ ಅಂಕಿತ್ ಚೌಧರಿ ಈಸ್ ಮೈ ಫೇವ್ರೇಟ್ ಅಂದ್ರೆ ಹೇಳ್ಬೋದು. ಬಿಕಾಸ್ ನಮ್ದು ಎಲ್ಲ ಪ್ರಾಜೆಕ್ಟ್ಗೂ DOP ಎಡಿಟಿಂಗ್ ಗ್ರೇಡಿಂಗ್ ಎಲ್ಲ ಅವರೇ ಮಾಡ್ಕೊ ಬಂದಿದ್ದು. ಸೊ ಈ ಮೂವಿಲಿ ಗ್ರೇಡಿಂಗ್ ಮಾಡಿದ್ದಾರೆ. ನಾವು ಏನು ಶೂಟಿಂಗಲ್ಲಿ ಏನು ಮಾಡಿದ್ವಿ ಎಲ್ಲ ಆ ಒಂದೊಂದು ಫ್ರೇಮ್ಗೂ ದಿನಗಟ್ಟಲೆ ಕೊಟ್ಕೊಂಡು ಗ್ರೇಡಿಂಗ್ ಮಾಡಿ ಆ ಲೆವೆಲ್ ಅಂದರೆ ಏನು ಅದೊಂದು ಏನು ಕ್ವಾಲಿಟಿ ಇದೆ ಅದನ್ನು ಡಬ್ಬಲ್ ಮಾಡಿಬಿಟ್ಟು ಇವತ್ತು ಈ ಫ್ರೇಮಲ್ಲಿ ಈ ಥರ ಕಾಣೋ ಥರ ಮಾಡ್ಕೊಂಡಿದ್ದಾರೆ. ಅವರು ತುಂಬ 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 ಧನ್ಯವಾದಗಳು. ಆ್ಯಂಡ್ ಪ್ರಜ್ಞಾ ಅವ್ರ ಹೀರೋಯಿನು, ಅವರು ಆ್ಯಕ್ಚುಲಿ ಅವರು ಯಾವುದೇ ಪೇಮೆಂಟ್ ತೊಗೊಂಡಿಲ್ಲ ಇದಕ್ಕೆ. ಆ್ಯಕ್ಚುಲಿ ಅವ್ರು ಮಾಡಲಿಂಗ್ ಎಲ್ಲ ಮಾಡ್ತಾರೆ. ಅವ್ರು ಎಲ್ಲೋ ಒಂದು ಬೇರೆ ಕಡೆ ಹೋದರೆ ದಿನಕ್ಕೆ ಪರ್ ಡೇನೇ ಇಷ್ಟು ಪೇ ಮಾಡೋದಿರುತ್ತೆ. ಬಟ್ ನಮ್ಗಿಲ್ಲ ಅನ್ನೋ ಒಂದು 15 to 20 days ನಮಗೆ ಕೊಟ್ಟಿದ್ದಾರೆ. ಯಾವುದೇ ರೀತಿ ಏನೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಾವು ಹೇಳಿರೋ ಕಡೆ ಬಂದು ಮಾಡಿಕೊಟ್ಟು ಲೇಟ್ ನೈಟ್ ಆದರೂ ಪರವಾಗಿಲ್ಲ ಮುಗಿಸಿ ಹೋಗಿದ್ದಾರೆ. ತುಂಬ ತುಂಬ ಥ್ಯಾಂಕ್ ಯು ಮ್ಯಾಮ್. ಇನ್ನು ಮೋಹನ್ ಸರ್ ಇವ್ರ ಬಗ್ಗೆ ಮಾತಾಡಲೇಬೇಕು. ನಮ್ದು ಎಲ್ಲ ಸಿನಿಮಾಲು ಇದ್ದಾನೆ. ಇದು 4ನೇ ಸಿನಿಮಾಲು ಅವ್ನು ಇದ್ದೇ ಇರ್ತಾನೆ. ಯಾರೋ ಡೈಲಾಗ್ ಬರುತ್ತೆ, ಈ ಎಲ್ಲ ಸಿನಿಮಾಗಳಲ್ಲೂ ಒಬ್ಬ ಇರ್ಗೋನಲ್ಲ ನಿನ್ನ ನೋಡಿದ್ರೆ ಹಂಗೆ ಅನ್ಸುತ್ತೆ ಅಂತ. ನಮ್ಮ ಸಿನಿಮಾ ಎಲ್ಲದರಲ್ಲೂ ಇದ್ದೇ ಇರ್ತಾನೆ, ಮುಂದೆನೂ ಇರ್ತಾನೆ. ಇಷ್ಟು ಹೇಳಕ್ಕೆ ಆಮೇಲೆ ಶಂಕರ್ ಸರ್ SFX ಮಾಡಿರೋರು 5.1 DTS ಮತ್ತು SFX ಮಾಡಿರೋ ಶಂಕರ್ ಸರ್ ಅವ್ರಿಗೂ ಥ್ಯಾಂಕ್. ಆಮೇಲೆ ಕ್ಯಾಮ್ ಶೇಡ್ಸ್ ಅಂತ, ಸೊ ನನ್ನ ಜೊತೆ ಇಂಥ ಕಂಪ್ನಿಗಳೇ ಕೊಲ್ಯಾಬಲ್ಲಿ ಇದು ಮಾಡಿದೋ ಕ್ಯಾಮ್ ಶೇಡ್ಸ್ಗೂ ಧನ್ಯವಾದಗಳು. ಆಮೇಲೆ ಚಿತ್ತಾರ ಮ್ಯಾಗ್ಝಿನ್ ಅವ್ರಿಗೂ ಥ್ಯಾಂಕ್ಸ್. ಮೀನಾಕ್ಷಿ ಕೆಫೆ ಅವ್ರಿಗೂ ಥ್ಯಾಂಕ್ಸ್. ಯೂನಿಕ್ ಪಿಕ್ಚರ್ಸ್ ಅವ್ರಿಗೂ ಥ್ಯಾಂಕ್ಸ್. ಆಮೇಲೆ ಎಸ್ಪೆಷಲಿ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಅಂದರೆ KRG ಕನೆಕ್ಟ್ಸ್ಗೆ. ಇಂಥ ಪ್ರಾಡಕ್ಟ್ಗಳನ್ನ ಅವರು ನಮಗೆ ಸಪೋರ್ಟ್ ಮಾಡಿ, ಇನ್ಫ್ಯಾಕ್ಟ್ ಕಾರ್ತಿಕ್ ಸರ್, ಯೋಗಿ ಸರ್ ಇರ್ಬೋದು, ಇಂಥ ಹೊಸ ಥೀಮ್ ಬಂದಾಗ ಅವರು ಫಸ್ಟ್ ನೋಡಿದಾಗಲೇ ಹೇಳಿದ್ದು ಇದು ಶಾರ್ಟ್ ಫಿಲಮ್ ಟ್ರೈಲರಾ ಅಂತ ಫಸ್ಟ್ ಕೇಳಿದ ಕ್ವಶನೇ ಅದು. ಇವನ್ ಖುದ್ದಾಗಿ ಯೋಗಿ ಸರ್, ಕಾರ್ತಿಕ್ ಸರ್ ಕೇಳಿದ ಫಸ್ಟ್ ಕ್ವಶನು ಇದು ಶಾರ್ಟ್ ಫಿಲಮ್ ಟ್ರೈಲರಾ, ಶಾರ್ಟ್ ಫಿಲ್ಮ್ ಅಪ್ರೋಚ್ ಕೇಳ್ತೀರಾ ಅಥವಾ ಮೂವಿ ಡಿಸ್ಟ್ರಿಬ್ಯೂಷನ್ಗೆ ಕೇಳೋಕ್ಕೆ ಕಳಿಸಿದ್ದ ಅಂತ ಕೇಳಿದರು. ಸೊ ಅದಾದಮೇಲೆ ಈ ಥರ ಪ್ರತಿಯೊಂದು ಹಂತದಲ್ಲೂ ನಮಗೆ ಯೂಶಲಿ ಶಾರ್ಟ್ ಫಿಲಮ್ಸ್ ಅಂದರೆ ಒಂದು ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಬಿಟ್ಟು ಟ್ರೈಲರ್ ಬಿಟ್ಟು 2 ದಿನಕ್ಕೆ ಬಿಟ್ಬಿಡ್ತಾರೆ. ಬಟ್ ನಮ್ಮದು ಮೂವಿ ಥರ ಒಂದು ಹಂತವಾಗಿ ಎಲ್ಲ ಪ್ರಮೋಷನ್ಗೂ ಸಪೋರ್ಟ್ ಮಾಡಿ ಬಿಟ್ಕೊಟ್ರು. ಸೊ KRGಗೆ ಥ್ಯಾಂಕ್ಸ್. ನಮಸ್ಕಾರ. ಎಲ್ಲ ಸಪೋರ್ಟ್ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ಮೀಡಿಯಾದವರು ಪೋಸ್ಟರಿಂದ ಹಿಡಿದು ಎಲ್ಲ ಸಪೋರ್ಟ್ ಮಾಡಿದ್ದು, ಈಗ ಬಂದಿರೋದು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಅವರು ನಮ್ಮ ಅಕ್ಕ ಲಂಡನ್ನಿಂದ ಬಂದಿದ್ದಾರೆ. ಅವರು ಫಿಲಮ್ ನೋಡೋಕ್ಕಲ್ಲ, ಇವತ್ತು ಬಂದಿದ್ದಾರೆ, ಫ್ರೀ ಇದ್ರ ಅಂತ ಬಂದಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್. ಸಂದೀಪ್ ಬ್ರೋ ಆಗಿರ್ಬೋದು, ನಿರಂಜನ್ ಬ್ರೋ, ಮೈಸೂರಿಂದ ಯಾರ್ಯಾರೆಲ್ಲ ಬಂದಿದ್ದಾರೆ, ಯೂನಿಕ್ ಶಶಾಂಕ್, ಆಮೇಲೆ ಯಾರಪ್ಪ ಯಶವಂತ್ ಬ್ರೋ, ಪ್ರಿನ್ಸ್ ಬ್ರೋ ಎಲ್ಲ ಮೈಸೂರಿನ ಪಾಪ ಬೆಳಗ್ಗೆ ಬಂದಿದ್ದಾರೆ. ತುಂಬ ಥ್ಯಾಂಕ್ ಯು. ಹಿಂಗೆ ಎಲ್ಲ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಪಾರ್ಟ್ ಆಫ್ ನಮ್ಮ ಮನೆ ಮಗನ ಥರ ಎಲ್ಲ ನೋಡ್ಕೊಂಡಿದ್ದೀರಾ. ನಂದು ಫಸ್ಟು ಕ್ಯಾರೆಕ್ಟರ್ ಪೋಸ್ಟರ್ ಬಿಟ್ಟಾಗಿಂದ ನನ್ನ ಜೊತೆ ತುಂಬ ಟೈಮ್ ನಾನು ಅವ್ರ ಜೊತೆನೇ ಕಲಿತೀನಿ. ಸೊ ಇನ್ನೇನು 2 ದಿನ ರಿಲೀಸ್ ಇದೆ. ದಯವಿಟ್ಟು ಇದೇ ಥರ ಫಸ್ಟಿಗೆ ಹೆಂಗೆ ಸಪೋರ್ಟ್ ಮಾಡಿದ್ರು ಹಂಗೆ ಸಪೋರ್ಟ್ ಮಾಡಿ. KRG ಕನೆಕ್ಟ್ ಚಾನಲ್ ರಿಲೀಸ್ ಆಗ್ತಿದೆ. ಯಾರ್ಯಾರು ನೋಡಿದ್ದೀರಾ ಎಲ್ಲ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಈ ಮೂವಿ ಎಷ್ಟು ಜಾಸ್ತಿ ವ್ಯೂಸ್ ತಗೊಳುತ್ತೆ ಅಥವಾ ಇನ್ನೇನು ತುಂಬ ವೈರಲ್ ಆದಷ್ಟು ನಾವು ಇನ್ಯಾರಿಗೂ ರೀಚ್ ಆಗಿ ಯಾರೋ ನಮಗೆ ಕಾಲ್ ಮಾಡಿ ಏನೋ ರಾತ್ರಿ ಒಂದು ಕಾಲ್ ಬಂದು ಏನೋ ಯಾರೋ ಒಂದು ಆಪರ್ಚುನಿಟಿ ಕೊಡ್ಬೋದು ಅನ್ನೋ ಕನಸಲ್ಲೇ ಪ್ರತಿ ಸಿನಿಮಾ ಮಾಡ್ತೀವಿ. ಇದರಿಂದ ಏನೋ ಸಿಗ್ಬೋದು ಅನ್ನೋ ಕನಸಲ್ಲೇ ಇದನ್ನು ಮಾಡಿದ್ದೀವಿ. ಸೊ ನೀವು ಶೇರ್ ಮಾಡೋದ್ರಿಂದ ಅದಕ್ಕೆ ನಮ್ಗೊಂದು ದಾರಿ ಆಗ್ಬೋದು. ಸೊ ಮಾಡ್ತೀರಾ ಅನ್ಕೋತೀನಿ.